ಮಾನ್ಯ ಸಾರಿಗೆ ಸಚಿವರು ಒಮ್ಮೆ ಈ ಸುದ್ದಿಯನ್ನು ನೋಡಲೇಬೇಕು. ಮೆಜೆಸ್ಟಿಕ್ನಲ್ಲಿ ಏರ್ಪೋರ್ಟ್ಗೆ ಹೋಗುವಂತಹ ಬಿಎಂಟಿಸಿ ಪ್ರಯಾಣಿಕರಿಗೆ ವಿಶ್ರಾಂತಿಗೆ ಅಂತ ಎಸಿ ರೂಮೊಂದನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ರೂಮು ಎಸಿನೇ ಇಲ್ಲ. ಹಾಗಾಗಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ. ಬಿಎಂಟಿಸಿ ಎಸಿ ವಿಶ್ರಾಂತಿ ಕೊಠಡಿಯಲ್ಲಿಲ್ಲ ಎಸಿ. ಬಿಎಂಟಿಸಿ ವಿರುದ್ಧ ಮೆಜೆಸ್ಟಿಕ್ ಏರ್ಪೋರ್ಟ್ ಪ್ರಯಾಣಿಕರ ಆಕ್ರೋಶ. ಬಿಎಂಟಿಸಿಯಿಂದ ಬೆಂಗಳೂರು ಜನತೆಗೆ ಒಳ್ಳೆ ಸೌಲಭ್ಯ ಸಿಗ್ತಾ ಇದೆ. ಆದ್ರೆ ನಿರ್ವಹಣೆಯಲ್ಲಿ ಕೊಂಚ ನಿರ್ಲಕ್ಷ್ಯ ಮಾಡಿದಂತೆ ಕಾಣಿಸ್ತಿದೆ. ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಏರ್ಪೋರ್ಟ್ ಪ್ರಯಾಣಿಕರಿಗೆ ಹವಾನಿಯಂತ್ರಿತ ವಿಶ್ರಾಂತಿ ಕೊಠಡಿ ನಿರ್ಮಾಣ ಮಾಡಲಾಗಿದೆ. ಹವಾನಿಯಂತ್ರಿತ ವಿಶ್ರಾಂತಿ ಕೊಠಡಿ ನಿರ್ಮಾಣ ಆಗಿದ್ರೂ ಎಸಿ ಕನೆಕ್ಟ್ ಮಾಡಿಲ್ಲ. ಕಳೆದ 6 ತಿಂಗಳಿನಿಂದ ಎಸಿ ಸೌಲಭ್ಯ ನೀಡಿಲ್ಲ. ಕರೆಂಟ್ ಕೂಡ 1 ಲೈಟ್ ಮಾತ್ರ ಇರುತ್ತೆ. ಇದು ಮೆಜೆಸ್ಟಿಕ್ನಲ್ಲಿ ಇರುವಂತಹ ಅವನಿಯಂತ್ರಿತ ನಿರೀಕ್ಷಣಾ ಕೊಠಡಿ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇವೆಯ ಪ್ರಯಾಣಿಕರ ಅವನಿಯಂತ್ರಿತ ನಿರೀಕ್ಷಣಾ ಕೊಠಡಿ. ಈಗಾಗಲೇ ಜನ ಇಲ್ಲಿ ಏರ್ಪೋರ್ಟ್ ಕಡೆ ಪ್ರಯಾಣ ಮಾಡಲಿಕ್ಕೆ ಅಂತೇಳಿ ಕಾದು ಕುಳಿತಿರುವಂಥದ್ದು. ಇದ್ರ ಒಳಗಡೆ ಬಂದಂಥವ್ರಿಗೆ ಎಸಿ ಕನೆಕ್ಷನ್ ಇರುತ್ತೆ, ಎಸಿಯಲ್ಲಿ ಕುತ್ಕೊಳ್ಬೋದು ಅಂತ ಹೇಳಿದ್ರು. ಆದರೆ ಇಲ್ಲಿ ಯಾವುದೇ ರೀತಿ ಅಂತ ಇಲ್ಲ. ಇಲ್ಲಿ ಕೂಡ ನೋಡ್ಬೋದು ಒಂದೇ ಲೈಟ್ ವರ್ಕ್ ಆಗ್ತಾ ಇರೋದು, ಮತ್ತು ಉಳಿದಂಥ ಲೈಟ್ಗಳವು ಕೂಡ ವರ್ಕ್ ಆಗ್ತಾನೆ ಇಲ್ಲ. ಆ ರೀತಿಯಾದಂಥ ವ್ಯವಸ್ಥೆ ಇದೆ. ಯಾಕಂತಂದರೆ ಈ ಒಳಭಾಗದಲ್ಲಿ ವಯಸ್ಸಾದಂಥವ್ರು, ಮಕ್ಕಳು ಎಲ್ಲರೂ ಕೂಡ ಕುಳಿತುಕೊಳ್ತಾರೆ. ಆ ಎಸಿ ಇದ್ರೆ ತುಂಬ ಒಳ್ಳೆಯದು. ಅವರು ಇಲ್ಲಿ ಕೊಠಡಿಯನ್ನು ಇದು ಅವನಿಯಂತ್ರಿತ ಎಸಿ ಕೊಠಡಿ ಅಂತಲೇ ಹೇಳಿದ್ದಾರೆ. ಆದರೆ ಇಲ್ಲಿ ಯಾವುದೇ ರೀತಿಯಂಥ ಎಸಿ ಕನೆಕ್ಷನ್ ಕೂಡ ನೀಡಿಲ್ಲ ಎನ್ನುವಂಥದ್ದಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ನಮ್ಗೆ ಯಾವುದು ಕೂಡ ಎಸಿ ಕನೆಕ್ಷನ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಅದು ಕನೆಕ್ಷನ್ ಕೂಡ ಕಟ್ ಆಗಿರುವಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇರುವಂಥದ್ದು. ಈ ರೀತಿಯಾದಂಥ ವ್ಯವಸ್ಥೆ ಇಲ್ಲಿ ಇದೆ. ಹವಾನಿಯಂತ್ರಿತ ಕೊಠಡಿ ಅಂತ ಹೇಳಿ, ಆದರೆ ಬಿಎಂಟಿಸಿಯಲ್ಲಿ ಇಲ್ಲಿ ಹವಾನಿಯಂತ್ರಣ ಇಲ್ಲವೇ ಇಲ್ಲ, ಎಸಿ ಇಲ್ಲದೆ ಇರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಏರ್ಪೋರ್ಟ್ ಕಡೆ ಪ್ರಯಾಣ ಮಾಡುವವರ ಸಂಖ್ಯೆ ಜಾಸ್ತಿ ಇದೆ. ಮಕ್ಕಳು, ಮಹಿಳೆಯರು, ವೃದ್ಧರು ವಿಶ್ರಾಂತಿ ಗೃಹಕ್ಕೆ ಬರ್ತಾರೆ. ಆದ್ರೆ ಎಸಿ ಇಲ್ಲದೆ ಇರೋದು ಪತ್ತೆಯಾಗಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ಎಸಿ ಇಲ್ವಲ್ಲ ಇಲ್ಲಿ? ಖಂಡಿತ ಆಗುತ್ತೆ. ಇಲ್ಲ, ಎಸಿ ಕೊಡೋದಿಲ್ಲ ಇಲ್ಲಿ. ಖಂಡಿತ ಎಸಿ ಇಲ್ಲ ಸರ್, ಸಜ್ಜೆ ಆಗ್ತಾ ಇದೆ ನಮಗೂ. ಇದ್ದಂಗಿಲ್ಲ, ಸಮಸ್ಯೆ ಆಗಿದೆ. ಏನ ಇಲ್ಲಿ ಎಸಿ ಇಲ್ಲ. ಇದು ನಾರ್ಮಲ್ ವೈಟಿಂಗ್ ರೂಮ್. ವೆರಿ ಸಫೋಕೇಟಿಂಗ್. ನೋ ಎಸಿ ಇಸ್ ನಾಟ್ ದೇರ್ ಹಿಯರ್. ಒಟ್ಟಾರೆ ಬಿಎಂಟಿಸಿ ಹವಾನಿಯಂತ್ರಿತ ಕೊಠಡಿ ಅಂತ ಬೋರ್ಡ್ ಹಾಕಿ ಎಸಿ ನೀಡದೇ ಇರೋದು ನಿರ್ಲಕ್ಷ್ಯವೇ ಸರಿ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.